ಏನು ಸರ್ಕಾರದಿಂದ ಗ್ಯಾರಂಟಿಗಳು ಬಂದಿದ್ವು ಅವು ಎಲ್ಲ ಕಟ್ಟ ಕಡೆಯ ಜನರಿಗೆ ತಲುಪೋ ನಿಟ್ಟಿನಲ್ಲಿ ಸರ್ಕಾರ ಚುನಾವಣೆಗೆ ಮುಂಚೆ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ರು. ಅದನ್ನ ಪೂರೈಸಿದರೆ ಅವು ಏನು ದುಡಿದಂತೆ ಅವರು ನಡೆಸಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ಈ ಒಂದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ತೋರಿಸಿದ್ದಾರೆ. ಈಗ ಲೋಕಸಭಾ ಚುನಾವಣೆಯಲ್ಲೂ 25 ಗ್ಯಾರಂಟಿಗಳನ್ನ ಹೇಳಿದ್ದಾರೆ. ಅದನ್ನು ಮಾಡೇ ತೀರಿಸ್ತಾರೆ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ನಮ್ಗೆ ಯಾವ ತರ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ನಮ್ಮ ಚುನಾವಣೆಯಲ್ಲಿ, ದಯವಿಟ್ಟು ಅದೇ ರೀತಿಯಲ್ಲಿ ಈ ಸತಿನೂ ಸ್ಟಾರ್ ಚಂದ್ರಣ್ಣ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀನಿ. ಏನ್ ಬರಗಾಲದಲ್ಲಿ ಏನಾದ್ರೂ ಎಲ್ಲಾ ಮನೆಗಳು ನಡೀತಾ ಇದೆ ಅಂದ್ರೆ ಈ ಗ್ಯಾರಂಟಿಯಿಂದ ಕಾರಣ ಆಗ್ತಾ ಇದೆ. ಇದನ್ನ ದಯವಿಟ್ಟು ಪ್ರತಿ ಮನೆ ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಿ. ಓಟ್ ಹಾಕೋ ಸಮಯದಲ್ಲಿ ಏನ್ 26ನೇ ತಾರೀಕು ಎಲೆಕ್ಷನ್ ಇದೆ, ಓಟ್ ಹಾಕೋ ಸಮಯದಲ್ಲಿ ದಯವಿಟ್ಟು ಯೋಚನೆ ಮಾಡಿ ಓಟ್ ಹಾಕಿ. ಕಾಂಗ್ರೆಸ್ ಪಕ್ಷಕ್ಕೆ ಕ್ರಮ ಸಂಖ್ಯೆ 2 ಇವ್ರಿಗೆ ಓಟ್ ಹಾಕಿ. ಚಂದ್ರಣ್ಣ ಅವರು ಅವ್ರದೇ ಆದಂತ ಬದುಕನ್ನ ಕಟ್ಕೊಂಡಿದ್ರು. ಅದನ್ನ ಬಿಟ್ಟು ನಮ್ಮ ಜನರಿಗೆ ಸೇವೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಂತವ್ರು. ನಮ್ಮ ಹಳ್ಳಿಯ ಜನರ ಜೀವನ ಸುಧಾರಣೆ ಮಾಡಬೇಕು, ನಾನು ನನ್ನದೇ ಆದಂತ ಕೊಡುಗೆನ ಕೊಡಬೇಕು, ಹೋರಾಟ ಮಾಡಬೇಕು ಅಂತ ಬಂದಿರೋಂಥವ್ರನ್ನ ನಾವೆಲ್ಲ ಸೇರ್ಕೊಂಡು ಬೆಂಬಲಿಸಿ ಅವ್ರನ್ನ ನಂಗೆ ಯಾವ ತರ ನೀವು ಬೆಂಬಲ ಕೊಟ್ಟು ಗೆಲ್ಸ್ ಕಳ್ಸಿದ್ರಿ ಅದೇ ತರ ಗೆಲ್ಸ್ ಕಳ್ಸಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.